Welcome back to my channel. Please subscribe my channel, like, comment, share and press the bell icon. Good morning dear students. Today we are learn the new prose. Good prose. ಒಳ್ಳೆಯ ಸಾಧನೆ ಮಾಡಿದವರ ಕಥೆಯನ್ನು ನಾವು ಇವತ್ತು ಓದ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಸೊ ಆ ಪಾಠ 6ನೇ ತರಗತಿಯ 6ನೇ 6th prose, 6th standard 6th prose. The lesson name is Where there is a will, there is a way. This is the ವಂಡರ್ಫುಲ್ ಪ್ರೋಸ್. ಅದ್ಭುತವಾದಂಥ ಒಂದು ಪಾಠ. ಇಲ್ಲಿ ಇಬ್ಬರು ಸಾಧಕರ ಕಥೆಯನ್ನು ನಾವು ಏನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಅಧ್ಯಯನವನ್ನು ಮಾಡ್ತೀವಿ. ಸೊ ಆ ಸಾಧಕರ ಹೆಸರು ಏನಪ್ಪ ಅಂದರೆ ಇಲ್ಲಿ ವಿಲ್ಮಾ ರುಡಾಲ್ಫ್ ಮತ್ತು ರೆಫರ್ ಜಾನ್ಸನ್. ಅವರು ಯಾವ ರೀತಿ ತಮ್ಮ ಜೀವನದಲ್ಲಿ ಕಷ್ಟಪಟ್ಟು ಮೇಲ್ ಬಂದರು. ಸ್ಟ್ರಗಲ್ ಫ್ರಮ್ ಬರ್ತ್, ಹುಟ್ಟುತ್ತಾನೆ ಅವರು ಯಾವ ರೀತಿ ಹೋರಾಟ ಮಾಡಿ ತಾವು ಕಂಡಂಥ ಕನಸನ್ನು ನನಸು ಮಾಡಿಕೊಂಡ್ರು. ಹೌ ದೇ ಬಿಕಮ್ ವರ್ಲ್ಡ್ ಫೇಮಸ್ ಒಲಿಂಪಿಕ್ ಅಥ್ಲೆಟ್ಸ್, ಅವರು ಏನಾಗ್ತಾರೆ ಮುಂದೆ ಜಗತ್ ಪ್ರಸಿದ್ಧ ಅಥ್ಲೆಟ್ಸ್ಗಳಾಗಿ ಕ್ರೀಡಾಪಟುಗಳಾಗಿ ಹೊರಹೊಮ್ಮುತ್ತಾರೆ. ಆ ಇಬ್ಬರು ಸಾಧಕರ ಕಥೆಯನ್ನು ನಾವೇನು ಮಾಡ್ತೀವಿ 6th standard ಯೂನಿಟ್ ನಂಬರ್ 6 ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ ಅನ್ನುವಂಥ ಪಾಠದಲ್ಲಿ ತಿಳ್ಕೊಳ್ಳೋಣ ಪ್ರೀತಿ ವಿದ್ಯಾರ್ಥಿಗಳೇ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೋ ಒನ್ ಈಸ್ ಬಾರ್ನ್ ಗ್ರೇಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರೂ ಕೂಡ ಹುಟ್ಟದಾನೆ ಪ್ರಸಿದ್ಧರಾಗಲ್ಲ, ಫೇಮಸ್ ಆಗಲ್ಲ, ಸಾಧನೆ ಮಾಡೋಕ್ಕಾಗಲ್ಲ. ಸೊ ಅವರು ಯಾವ ರೀತಿ ಸಾಧನೆ ಮಾಡ್ತಾರಪ್ಪ ಅಂದರೆ ಒನ್ ಬಿಕಮ್ಸ್ ಗ್ರೇಟ್ ಬೈ ಇಸ್ ಡೀಡ್ಸ್, ವಿಲ್ ಪವರ್, ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್. ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕಾಗಿತ್ತು ಅಂದರೆ, ಒಬ್ಬ ವ್ಯಕ್ತಿ ಜಗತ್ ಪ್ರಸಿದ್ಧ ಆಗಬೇಕಾಯ್ತು ಅಂದರೆ ಆತ ಮೊದಲೇನು ಮಾಡಬೇಕು, ಕೆಲಸ ಮಾಡಬೇಕು. ಆತನಿಗೆ ಪೇಷನ್ಸ್ ಇರಬೇಕು, ಆತನಿಗೆ ಆತ್ಮಸ್ಥೈರ್ಯ ಇರಬೇಕು, ದೃಢ ಸಂಕಲ್ಪ ಇರಬೇಕು, ತಾಳ್ಮೆ ಇರಬೇಕು. ಆ್ಯಂಡ್ ಪರ್ಸಿವರೆನ್ಸ್, ಅವರಲ್ಲಿ ಅಗಾಧವಾದಂಥ ಅಸಹನೆ ಇರಬೇಕು, ಸಹನಾಶೀಲ ಗುಣ ಇರಬೇಕು. ಅಂದಾಗ ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಪ್ಯಾರಾಗ್ರಾಫ್. The 1992 Olympics had put Barcelona on the map of the world. ಪ್ರಪಂಚದಲ್ಲಿಯೇ ಒಂದು ಸ್ಥಳ, ಬಾರ್ಸಿಲೋನಾ ಅನ್ನುವಂಥ ಸ್ಥಳದೊಳಗೆ 1992ರಲ್ಲಿ ಒಲಿಂಪಿಕ್ಸ್ ಗೇಮ್ಗಳ ಆಟ ಆಡಲಿಕ್ಕೆ ಒಂದು ಸ್ಥಳವನ್ನು ಫಿಕ್ಸ್ ಮಾಡ್ತಾರೆ. ಥೌಸಂಡ್ಸ್ ಆಫ್ ಅಥ್ಲೆಟ್ಸ್ ಟೇಕ್ ಪಾರ್ಟ್ ಇನ್ ದ ಗೇಮ್ಸ್. ಸಾವಿರಾರು ಕ್ರೀಡಾಪಟುಗಳು ಈ ಒಲಿಂಪಿಕ್ಸ್ ಗೇಮಲ್ಲಿ ಭಾಗವಹಿಸ್ತಾರೆ. ವೈ ಡು ಸೋ ಮೆನಿ ಕಂಟ್ರೀಸ್ ಸೆಂಡ್ ದೇರ್ ಟೀಮ್ಸ್ ಟು ಒಲಿಂಪಿಕ್ಸ್. ಯಾಕೆ ಹಲವಾರು ದೇಶಗಳು ಆಯಾ ದೇಶಗಳ ಕ್ರೀಡಾಪಟುಗಳನ್ನ ಈ ಬಾರ್ಸಿಲೋನಾ ಸ್ಥಳಕ್ಕೆ ಕಳಿಸ್ತಾರ ಅಂದರೆ, ಇಟ್ ಈಸ್ ಬಿಕಾಸ್ ದ ಒಲಿಂಪಿಕ್ಸ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಇವೆಂಟ್. ಯಾಕಂದರೆ ಒಲಿಂಪಿಕ್ಸ್ ಗೇಮ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ಆಟ ವಿದ್ಯಾರ್ಥಿಗಳು. ಸೊ ಆ ಉದ್ದೇಶಕ್ಕೆ ಹಲವಾರು ದೇಶಗಳು ತಮ್ಮ ತಮ್ಮ ಕ್ರೀಡಾಪಟುಗಳನ್ನು ಒಲಿಂಪಿಕ್ಸ್ ಗೇಮ್ಗೆ ಆಟ ಆಡಲಿಕ್ಕೆ ಕಳಿಸ್ತಾರೆ ವಿದ್ಯಾರ್ಥಿಗಳು. ಇಟ್ ಈಸ್ ಆ್ಯನ್ ಆನರ್ ಫಾರ್ ಎನಿ ಕಂಟ್ರಿ ಟು ಸೆಂಡ್ ದರ್ ಅಥ್ಲೆಟ್ಸ್ ಟು ಟೇಕ್ ಪಾರ್ಟ್ ಇನ್ ದೀಸ್ ಗೇಮ್ಸ್. ಪ್ರತಿಯೊಂದು ದೇಶ ತಮ್ಮ ತಮ್ಮ ದೇಶದ ಕ್ರೀಡಾಪಟುಗಳನ್ನು ಕಳಿಸೋದು ಆ ದೇಶದ ಒಂದು ಗೌರವ ಪುರಸ್ಕಾರಕ್ಕೆ ಸಾಕ್ಷಿ ಆಗುತ್ತೆ. ನಮ್ಮ ದೇಶದಿಂದ ಕ್ರೀಡಾಪಟುಗಳು ಭಾಗವಹಿಸಿರಲಿಲ್ಲ ಅನ್ನುವಂಥ ಹೆಮ್ಮೆ ಆ ದೇಶಕ್ಕಿರುತ್ತೆ. ಆ ಕಾರಣಕ್ಕಾಗಿ ಆ ದೇಶದ ಎಲ್ಲ ಕ್ರೀಡಾಪಟುಗಳನ್ನು ಏನು ಮಾಡ್ತೇವೆ, ಒಲಿಂಪಿಕ್ಸ್ ಕ್ರೀಡೆಗೆ ಕಳಿಸ್ತಾರೆ. ಇಟ್ ಈಸ್ ನಾಟ್ ಸಕ್ಸಸ್ ಆರ್ ಫೇಲ್ಯೂರ್ ದಟ್ ಕೌಂಟ್ಸ್. ಈ ಒಲಿಂಪಿಕ್ಸ್ ಆಟದಲ್ಲಿ ಸೋಲು ಗೆಲುವು ಅನ್ನೋದು ಯಾವತ್ತೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ವಿದ್ಯಾರ್ಥಿಗಳೇ. ಮೊದಲು ಆ ಕ್ರೀಡಾಪಟುಗಳು ಏನು ಮಾಡಬೇಕು, ಈ ಒಲಿಂಪಿಕ್ಸ್ ಗೇಮಲ್ಲಿ ಭಾಗಿಯಾಗುವುದೇ ಒಂದು ಸಾಹಸದ ಕೆಲಸ ಆಗಿರುತ್ತೆ. ಆ ಕಾರಣಕ್ಕೆ ಎಲ್ಲ ದೇಶಗಳು ತಮ್ಮ ಕ್ರೀಡಾಪಟುಗಳನ್ನು ಒಲಿಂಪಿಕ್ಸ್ ಕಳಿಸ್ತಾರೆ ವಿದ್ಯಾರ್ಥಿಗಳೇ. ವಾಟ್ ಮ್ಯಾಟರ್ಸ್ ಈಸ್ ಪಾರ್ಟಿಸಿಪೇಷನ್ ಇನ್ ದ ಗೇಮ್. ಭಾಗಿಯಾಗೋದಷ್ಟೇ ಇಲ್ಲಿ ಕೆಲಸ. ಸೋಲು ಗೆಲುವು ಅನ್ನೋದು ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಭಾಗಿಯಾದ್ರಲ್ಲಪ್ಪ, ನಮ್ಮ ದೇಶದಿಂದ ಇಂಥ ಕ್ರೀಡಾಪಟುಗಳು ಭಾಗವಹಿಸಿದ್ರು, ಆಟ ಆಡಿದರು ಅನ್ನೋದು ಆ ದೇಶದ ಒಂದು ಹೆಮ್ಮೆ, ಗೌರವ ಅನ್ನು ತಂದು ಕೊಡುತ್ತದೆ. ಸೋಲು ಗೆಲುವು ಇದ್ದಿದ್ದೆ, ಅದು ಸೋಲು ಗೆಲುವು ನಂತರದ ಚಟುವಟಿಕೆ ಅದೆಲ್ಲ. ಫಸ್ಟ್ ನಾವೇನು ಮಾಡಬೇಕು, ಭಾಗವಹಿಸಬೇಕು. ಸೊ ಅದಕ್ಕೆ 1992ರಲ್ಲಿ ಒಲಿಂಪಿಕ್ಸ್ ಗೇಮನ್ನು ಬಾರ್ಸಿಲೋನಾ ದೇಶದಲ್ಲಿ ಏನು ಮಾಡ್ತಾರೆ, ಆಯೋಜನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಈ ಆಯೋಜನೆ ಮಾಡಿದಂಥ ಕ್ರೀಡೆಗೆ
ಹಲವಾರು ದೇಶಗಳಲ್ಲಿರುವಂಥ ಕ್ರೀಡಾಪಟುಗಳು ಏನು ಮಾಡ್ತಾರೆ, ಬಂದು ಭಾಗವಹಿಸ್ತಾರೆ. ಯಾಕಂದರೆ ಇದು ಅತ್ಯಂತ ದೊಡ್ಡದಾದಂಥ ಒಂದು ಆಟ. ಸೊ ಆ ಕಾರಣಕ್ಕಾಗಿ ಎಲ್ಲ ದೇಶದ ಕ್ರೀಡಾಪಟುಗಳು ಈ ಆಟದಲ್ಲಿ ಭಾಗವಹಿಸ್ತಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ದ ಪ್ಲೇಯರ್ಸ್ ಪುಟ್ ಇನ್ ದೇರ್ ಬೆಸ್ಟ್ ಎಫರ್ಟ್ ಟು ವಿನ್. ಪ್ರತಿಯೊಬ್ಬ ಆಟಗಾರನು ಕೂಡ ಇಲ್ಲಿ ತಮ್ಮದೇ ಆದಂಥ ಸ್ವಸಾಮರ್ಥ್ಯವನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ಅವರ ಎಫರ್ಟನ್ನು, ಅವರ ಶ್ರಮವನ್ನು ಇಲ್ಲಿ ಹಾಕಲೇಬೇಕಾಗ್ತದೆ. ದೇ ವಾಂಟ್ ಟು ಸೆಟ್ ಎ ನ್ಯೂ ರೆಕಾರ್ಡ್ ಆ್ಯಂಡ್ ಬಿಕಮ್ ದ ವರ್ಲ್ಡ್ಸ್ ಬೆಸ್ಟ್ ಎವರ್. ಬಂದಂಥ ಪ್ರತಿಯೊಬ್ಬ ಕ್ರೀಡಾಪಟುನು ಕೂಡ ಸೆಟ್ ಎ ನ್ಯೂ ರೆಕಾರ್ಡ್, ಒಂದು ಹೊಸ ದಾಖಲೆಯನ್ನೇ ಹಾಕಬೇಕು ಅಂತೇಳಿ ಅವರು ಈ ಒಲಿಂಪಿಕ್ಸ್ ಗೇಮಿಗೆ ಬರ್ತಾರೆ. ಆ್ಯಂಡ್ ಬಿಕಮ್ ದ ವರ್ಲ್ಡ್ಸ್ ಬೆಸ್ಟ್ ಎವರ್. ಈ ಗಳಿಗೆ ಅವರಿಗೆ ಪ್ರಪಂಚದಲ್ಲಿಯೇ ಎಂದೂ ಕೂಡ ಮರೆಯಲಾಗಂಥ ಒಂದು ಸುಂದರ ಗಳಿಗೆ ಆಗಿರುತ್ತೆ. ಬಂದಂಥ ಪ್ರತಿಯೊಬ್ಬ ಕ್ರೀಡಾಪಟುನು ಕೂಡ ತಮಗೆ ಎಷ್ಟು ಸಾಧ್ಯವಿತ್ತು ಅಷ್ಟು ಶ್ರಮಪಟ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ, ಆಟವನ್ನು ಆಡ್ತಾರೆ. ದೇರ್ ಬೆಸ್ಟ್ ಎಫರ್ಟ್ ಟು ವಿನ್. ಗೆಲ್ಲಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಮಾಡ್ತಾರೆ, ತಮ್ಮ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ಒಂದು ಒಳ್ಳೆಯ ದಾಖಲೆ ಮಾಡಬೇಕಾಗಿರುತ್ತೆ ಅವರು ಈ ಆಟದಲ್ಲಿ. ಸೊ ಆ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ, ಆಟವನ್ನು ಶ್ರಮಪಟ್ಟು ಆಟವನ್ನು ಆಡ್ತಾರೆ. ಓಕೆ ವಿದ್ಯಾರ್ಥಿಗಳೇ, ಮುಂದೆ ನೋಡೋಣ. ಎ ಫ್ಯೂ ಅಮಾಂಗ್ ಸಚ್ ಪ್ಲೇಯರ್ಸ್ ಹ್ಯಾವ್ ಆಲ್ರೆಡಿ ಬೀನ್ ವಿಕ್ಟಿಮ್ಸ್ ಆಫ್ ಆಕ್ಸಿಡೆಂಟ್ಸ್. ಎಷ್ಟು ಕ್ರೀಡಾಪಟುಗಳು ಅಪಘಾತಗಳಿಂದ ಬಲಿಪಶುವಾಗಿದ್ದಾರೆ. ಎ ಫ್ಯೂ ಅದರ್ ಹ್ಯಾವ್ ಬೀನ್ ವಿಕ್ಟಿಮ್ಸ್ ಆಫ್ ಡಿಸೀಸಸ್. ಮತ್ತಷ್ಟು ಕ್ರೀಡಾಪಟುಗಳು ಅನಾರೋಗ್ಯಕ್ಕೆ ಬಲಿಪಶುವಾಗಿದ್ದಾರೆ. ಎಟ್ ನನ್ ಆಫ್ ದೀಸ್ ಸಿ ದೆಮ್ಸೆಲ್ಫ್ ಆಸ್ ಡಿಸೇಬಲ್ಡ್. ಅವ್ರು ಯಾರೂ ಕೂಡ ಅನಾರೋಗ್ಯರಲ್ಲ. ದೇ ಆರ್ ಈಗರ್ ಟು ಶೋ ವಾಟ್ ದೇ ಆರ್ ಚಾಂಪಿಯನ್ಸ್ ಇನ್ ದೇರ್ ಓನ್ ಫೀಲ್ಡ್. ಯಾರು ಅನಾರೋಗ್ಯಕ್ಕೆ ತುತ್ತಾಗಿದರು, ಯಾರು ಅಪಘಾತಕ್ಕೆ ತುತ್ತಾಗಿದರು, ಅವರೂ ಕೂಡ ಬಹಳ ಒಳ್ಳೆಯ ಸಾಧನೆಯನ್ನು ಮಾಡಿದಂಥ ಉದಾಹರಣೆಗಳು ಕೂಡ ಇದ್ದಾವೆ ವಿದ್ಯಾರ್ಥಿಗಳೇ. ಸೊ ಅಂಥವರ ಸಾಲಿನಲ್ಲಿ ಒನ್ ಸಚ್ ಚಾಂಪಿಯನ್ ವಾಸ್ ವಿಲ್ಮಾ ರುಡಾಲ್ಫ್ ಆಫ್ USA. ಅಂಥವರ ಸಾಲಿನಲ್ಲಿ ಒಬ್ಬ ಮಹಿಳೆ ವಿಲ್ಮಾ ರುಡಾಲ್ಫ್ ಆಫ್ ದಿ USA, ಅಮೇರಿಕಾದ ಒಬ್ಬ ಮಹಿಳೆ ವಿಲ್ಮಾ ರುಡಾಲ್ಫ್ ಅವರು ಕೂಡ ಇಂಥವರ ಸಾಲಿನಲ್ಲಿ ಬರ್ತಾರೆ. ಶಿ ಈಸ್ ಪಾಪ್ಯುಲರ್ಲಿ ನೌನ್ ಆ್ಯಸ್ ದ ಬ್ಲ್ಯಾಕ್ ಗ್ಯಾಜೆಲ್. ವಿಲ್ಮಾ ರುಡಾಲ್ಫ್ ಅನ್ನುವರು ಯಾವುದಕ್ಕೆ ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಿದ್ರು ಅಂದರೆ, ನೌನ್ ಆ್ಯಸ್ ದ ಬ್ಲ್ಯಾಕ್ ಗ್ಯಾಜೆಲ್, ಕರಿಚಿರತೆ ಅಂತೇಳಿ ಅವ್ರು ಕರಿತಾ ಇದ್ರು. ಶಿ ಹ್ಯಾಡ್ ಎ ಸ್ಪೀಡ್ ಆ್ಯಂಡ್ ಗ್ರೇಸ್ ಆಫ್ ದಿ ಏರ್. ಅಷ್ಟು ವೇಗವಾಗಿ ಅವ್ರು ಏನು ಮಾಡ್ತಾಯಿದ್ರು, ಓಡ್ತಾಯಿದ್ರು. ವೇಗವಾಗಿ ಓಡುವುದು ಅವರಿಗೆ ದೇವರಿಂದ ಅನುಗ್ರಹ ಆಗಿಬಿಟ್ಟಿತ್ತು, ಅವರಿಗೆ ಗಾಡ್ ಗಿಫ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವರಿಗೆ ಏನು ಮಾಡ್ತಾಯಿದ್ರು, ಕರಿಚಿರತೆ ಅಂತಂದೇಳಿ ಯಾರಿಗೆ, ವಿಲ್ಮಾ ರುಡಾಲ್ಫ್ ಅವರಿಗೆ ಕರಿತಾ ಇದ್ರು. ವಿಲ್ಮಾ ಬಿಲಾಂಗ್ ಟು ಎ ಲಾರ್ಜ್ ನಿಗ್ರೋ ಫ್ಯಾಮಿಲಿ. ಇನ್ ಫ್ಯಾಕ್ಟ್ ವಿಲ್ಮಾ ಬಿಲಾಂಗ್ ಟು ಎ ಲಾರ್ಜ್ ನಿಗ್ರೋ ಫ್ಯಾಮಿಲಿ. ವಿಲ್ಮಾ ರುಡಾಲ್ಫ್ ಅವರೇನು ಒಂದು ದೊಡ್ಡ ನಿಗ್ರೋ ಫ್ಯಾಮಿಲಿಗೆ ಸಂಬಂಧಪಟ್ಟವರು, ಒಂದು ದೊಡ್ಡ ನಿಗ್ರೋ ಕುಟುಂಬದಿಂದ ಬಂದಂಥವರು. ಇನ್ ಫ್ಯಾಕ್ಟ್ ಶಿ ವಾಸ್ ದ 14th ಚೈಲ್ಡ್ ಆ್ಯಂಡ್ ವಾಸ್ ವೆರಿ ವೀಕ್ ವೆನ್ ಶಿ ವಾಸ್ ಬಾರ್ನ್. ನೋಡ್ರಿ ವಿದ್ಯಾರ್ಥಿಗಳೇ, ದೊಡ್ಡ ನಿಗ್ರೋ ಕುಟುಂಬದಲ್ಲಿ ಹುಟ್ಟಿದಂಥ ವಿಲ್ಮಾ ರುಡಾಲ್ಫ್ ಅವರು ತಮ್ಮ ತಂದೆ ತಾಯಿಯವರಿಗೆ 14ನೇ ಮಗಳು. ಹುಟ್ಟುತ್ತಾನೆ ಅನಾರೋಗ್ಯದಿಂದ ಹುಟ್ಟಿದಂಥ ಮಗಳು. ಯಾರು, ವಿಲ್ಮಾ ರುಡಾಲ್ಫ್. ಹುಟ್ಟುತ್ತಾನೆ ಅನಾರೋಗ್ಯದಿಂದ ಹುಟ್ಟಿದಂಥ ವಿಲ್ಮಾ ರುಡಾಲ್ಫು ತನ್ನ ತಂದೆ ತಾವರಿಗೆ 14ನೇ ಮಗಳಾಗಿ ಜನಿಸ್ತಾಳೆ. ಎಟ್ ದ ಏಜ್ ಆಫ್ 4 ಶಿ ಹ್ಯಾಡ್ ಆ್ಯನ್ ಅಟ್ಯಾಕ್ ಆಫ್ ಪೋಲಿಯೋ. 4ನೇ ವಯಸ್ಸಿಗೆ ವಿಲ್ಮಾ ರುಡಾಲ್ಫ್ ಏನು ಮಾಡ್ತಾಳೆ, ಪೋಲಿಯೋ ಕಾಯಿಲೆಗೆ ತುತ್ತಾಗ್ತಾಳೆ. ಆ್ಯಂಡ್ ವಾಸ್ ಇನ್ ಬೆಡ್ ಫಾರ್ 2 ಲಾಂಗ್ ಇಯರ್ಸ್. ವಿಲ್ಮಾ ರುಡಾಲ್ಫ್ ಅವ್ರು ಏನು ಮಾಡ್ತಾರೆ, 2 ವರ್ಷಗಳ ಕಾಲ ಹಾಸಿಗೆಯನ್ನು ಹಿಡಿತಾರೆ. ಕಾರಣ 2 ವರ್ಷ ಕೇವಲ 2 ವರ್ಷ ಇದ್ದಂಥ ವಿಲ್ಮಾ ರುಡಾಲ್ಫ್ ಅವರಿಗೆ ಪೋಲಿಯೋ ಅಟ್ಯಾಕ್ ಆಗಿ ಪೋಲಿಯೋ ಕಾಯಿಲೆಗೆ ಏನು ಮಾಡ್ತಾರೆ, ಇವರು ತುತ್ತಾಗಿ ಸುಮಾರು 2 ವರ್ಷಗಳ ಕಾಲ ಹಾಸಿಗೆಯಲ್ಲಿಯೇ ತಮ್ಮ ಜೀವನವನ್ನು ಕಳೀತಾರೆ. ದ ಡಾಕ್ಟರ್ಸ್ ರೆಕಮೆಂಡೆಡ್ ರೆಗ್ಯುಲರ್ ಮಸಾಜ್. ಡಾಕ್ಟರ್ ಏನು ಮಾಡ್ತಾರೆ ಗೊತ್ತಾ, ಈಕೆಗೆ ನಿರಂತರವಾದಂಥ ಮಸಾಜ್ನ ಅವಶ್ಯಕತೆ ಇದೆ ಅಂತೇಳಿ ಅವರ ಕುಟುಂಬಸ್ಥರಿಗೆ ಅಡ್ವೈಸ್ ಮಾಡ್ತಾರೆ. ಟು ಗೆಟ್ ಅರ್ ಲಿಂಪ್ ಲೆಗ್ ಬ್ಯಾಕ್ ಟು ನಾರ್ಮಲ್. ಆಕೆ ಕಾಲು ಪುನಃ ನಾರ್ಮಲ್ ಆಗಬೇಕಾಗಿತ್ತಂದರೆ, ತನ್ನ ಸ್ಥಿತಿಗೆ ಅದು ಬರಬೇಕಾಗಿತ್ತಂದರೆ
ನೀವೇನು ಮಾಡಬೇಕು, ಕಂಟಿನ್ಯೂಸಾಗಿ ಆಕೆ ಕಾಲನ್ನು ಮಸಾಜ್ ಮಾಡ್ತಾನೆ ಇರಬೇಕು ಅಂತಂದೇಳಿ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಈಚ್ ಮೆಂಬರ್ ಇನ್ ಅವರ್ ಫ್ಯಾಮಿಲಿ ಸ್ಪೆಂಟ್ ಸಮ್ ಟೈಮ್ ಮಸಾಜಿಂಗ್ ಅವರ್ ಲೆಗ್ ಆ್ಯಂಡ್ ಕೋರ್ಸ್ ಆಫ್ ಟೈಮ್. ಆಕೆಯ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಆಕೆಯನ್ನು ಕಾಲನ್ನು ಮಸಾಜ್ ಮಾಡ್ತಾ 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 ಅವರ ಸಮಯವನ್ನು ವಿಲ್ಮಾ ರುಡಾಲ್ಫ್ ಅವರ ಜೊತೆಗೆ ತಮ್ಮ ಸಮಯವನ್ನು ಕಳೀತಾರೆ ವಿದ್ಯಾರ್ಥಿಗಳೇ. ಶಿ ವಾಸ್ ಏಬಲ್ ಟು ವಾಕ್. ನಂತರ ದಿನಗಳೇನು ಮಾಡ್ತಾಳೆ ವಿಲ್ಮಾ ರುಡಾಲ್ಫು, ಅಡ್ಡಾಡಲಿಕ್ಕೆ ಸಮರ್ಥಳಾಗ್ತಾಳೆ. ಶಿ ಅವೆವರ್ ನೀಡೆಡ್ ಸ್ಪೆಷಲ್ ಶೂಸ್. ಆಕೆ ಏನಾಗುತ್ತೆ, ಒಂದಷ್ಟು ವಿಶೇಷವಾದಂಥ ಶೂಗಳನ್ನು ತಂದು ಕೊಡ್ತಾರೆ. ಸೊ ಅವಾಗ ನಿರಂತರವಾಗಿ ಆಕೆಗೆ ಮಸಾಜ್ ಮಾಡೋದ್ರಿಂದ ಆಕೆ ಏನಾಗ್ತಾಳೆ, ಸ್ವಲ್ಪ ಆರಾಮಾಗಿ ನಡೆಯಲಿಕ್ಕೆ ಸಮರ್ಥಳಾಗ್ತಾಳೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಆ್ಯಸ್ ಹರ್ ಲೆಗ್ಸ್ became a little stronger, she began to run about and play. ವಿಲ್ಮಾ ರುಡಾಲ್ಫ್ ಅವರ ಕಾಲು ಸ್ವಲ್ಪ ಆಗ ಏನಾಯಿತು, ಸ್ಟ್ರಾಂಗ್ ಆಗ್ತಾ ಬಂತು, ಬಲಿಷ್ಠ ಆಗ್ತಾ ಬಂತು, ಆರಾಮ ಆಗ್ತಾ ಬಂತು. ಶಿ ಬಿಗ್ಯಾನ್ ಟು ರನ್ ಅಬೌಟ್ ಆ್ಯಂಡ್ ಪ್ಲೇ. ಆಕೆ ಏನು ಮಾಡ್ತಾ ಬಂದಳು, ನಿಧಾನವಾಗಿ ಓಡ್ತಾ 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 ಆಟ ಆಡ್ತಾ 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 ಏನು ಮಾಡಿದ್ಲು, ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಯಾವಾಗ ಆಕೆ ಕಾಲು ಸ್ವಲ್ಪ ಚೇತರಿಸ್ಕೊಳ್ತು ಅವಾಗ ಏನು ಮಾಡ್ತಾಯಿದ್ಲು ವಿಲ್ಮಾ ರುಡಾಲ್ಫ್ ಅವರು, ಸಣ್ಣಗೆ ನಡೆಯೋದನ್ನು, ಆಡೋದನ್ನು, ಓಡೋದನ್ನು ಮಾಡ್ತಾಯಿದ್ರು. ಎಟ್ ನೋ ಟೈಮ್ ಡಿಡ್ ಶಿ ಫೀಲ್ ದ್ಯಾಟ್ ಶಿ ವಾಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಪ್ರೀತಿ ವಿದ್ಯಾರ್ಥಿಗಳೇ, ವಿಲ್ಮಾ ರುಡಾಲ್ಫ್ ಅವರ ಪೋಲಿಯೋ ಕಾಯಿಲೆಗೆ ತುತ್ತಾದರೂ ಕೂಡ ಒಂದು ದಿನಾನೂ ಕೂಡ ನನ್ನ ಕಾಲು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದೆ ಅಂತಂದೇಳಿ ಅವರು ಒಟ್ಟ ಭಾವಿಸಲಿಲ್ಲ. ಡೋಂಟ್ ಥಿಂಕ್ ಅಬೌಟ್ ಈಸ್ ಪೋಲಿಯೋ, ಶಿ ವಾಸ್ ಓನ್ಲಿ ಥಿಂಕ್ ಅಬೌಟ್ ಈಸ್ ಡ್ರೀಮ್. ಆಕೆ ಯಾವತ್ತೂ ಕೂಡ ನನ್ನ ಕಾಲು ಪೋಲಿಯೋಯಿಂದ ಅಟ್ಯಾಕ್ ಆಗಿದೆ ಅಂತಂದೇ ವಿಚಾರ ಮಾಡಲಿಲ್ಲ. ಆಕೆ ಯಾವತ್ತೂ ತನ್ನ ಗುರಿ ಬಗ್ಗೆ ವಿಚಾರ ಮಾಡಿದ್ಲು. ಒಂದು ದಿನವೂ ಕೂಡ ಆಕೆ ನನ್ನ ಕಾಲು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದೆ ಅಂತ ವಿಚಾರ ಮಾಡಲಿಲ್ಲ ವಿದ್ಯಾರ್ಥಿಗಳೇ. ಆ್ಯಸ್ ಇಯರ್ಸ್ ಪಾಸ್ಡ್, ವರ್ಷಗಳೇ ಕಳೆದ ವಿದ್ಯಾರ್ಥಿಗಳೇ, ಶಿ ಇಂಪ್ರೂವ್ಡ್ ಇನ್ ಹೆಲ್ತ್ ಆ್ಯಂಡ್ ಗ್ರೇವ್ ಸ್ಟ್ರಾಂಗ್. ವಿಲ್ಮಾ ರುಡಾಲ್ಫ್ ಅವರು ತಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡ್ತಾ ಬಂದರು, ಸುಧಾರಿಸ್ಕೊತ ಬಂದರು. ಆರೋಗ್ಯವನ್ನು ಸುಧಾರಿಸ್ಕೊತ ಇನ್ನಷ್ಟು ಗಟ್ಟಿಯಾದರು. ಸೊ ಗಟ್ಟಿಯಾಗಿ ಆರೋಗ್ಯದಲ್ಲಿ ಚೇತರಿಸ್ಕೊಂಡು ಏನು ಮಾಡಿದ್ಲು, ಟು ಪ್ಲೇ ಬಾಸ್ಕೆಟ್ ಫಾಲರ್ ಸ್ಕೂಲ್. ಆಕೆಯ ಶಾಲೆಯಲ್ಲಿ ಏನು ಮಾಡ್ತಾ ಬಂದಳು, ಆಟವನ್ನು ಆಡ್ತಾ ಬಂದಳು. ಯಾವ ಆಟ, ಬಾಸ್ಕೆಟ್ಬಾಲ್ ಅನ್ನುವಂಥ ಆಟವನ್ನು ತನ್ನ ಶಾಲೆಯಲ್ಲಿ ಆಡೋಕ್ಕೆ ಪ್ರಾರಂಭ ಮಾಡಲು ವಿದ್ಯಾರ್ಥಿಗಳೇ. ಶಿ ವಾಸ್ ಆಲ್ವೇಸ್ ಚಿಯರ್ಫುಲ್ ಆ್ಯಂಡ್ ಆ್ಯಕ್ಟಿವ್. ವಿಲ್ಮಾ ರುಡಾಲ್ಫ್ ಅವರು ಯಾವಾಗಲೂ ಕೂಡ ಚಟುವಟಿಕೆಯಿಂದ ಕೂಡಿರುವಂಥ ವ್ಯಕ್ತಿ, ಯಾವಾಗಲೂ ಆನಂದದಿಂದ, ಸಂತೋಷದಿಂದ, ನಗುನುತ್ತಾ ಆಟವನ್ನು ಆಡುವಂಥ ವ್ಯಕ್ತಿತ್ವವುಳ್ಳವರು ಯಾರು, ವಿಲ್ಮಾ ರುಡಾಲ್ಫ್ ಅವರು. ಆ್ಯಂಡ್ ವಾಸ್ ಫುಲ್ ಆಫ್ ಹೋಪ್ ದಟ್ ಶಿ ವುಡ್ ಒನ್ ಡೇ ಬಿ ಎ ಗ್ರೇಟ್ ಪ್ಲೇಯರ್. ವಿಲ್ಮಾ ರುಡಾಲ್ಫ್ ಅವರಿಗೆ ಒಂದು ಆಶಾ ಮನೋಭಾವನೆ ಇತ್ತು. ಅದು ಏನಪ್ಪ ಅಂದರೆ, ನಾನು ಒಂದು ದಿನ ಒಬ್ಬ ಪ್ರಸಿದ್ಧ ಕ್ರೀಡಾಪಟುವಾಗಿ ಹೊರಹೊಮ್ಮುತ್ತೀನಿ ಅನ್ನುವಂಥ ಆಶಾ ಮನೋಭಾವನೆ ಅವರಲ್ಲಿ ಅಗಾಧವಾಗಿತ್ತು. ಸೊ ಆ ಕಾರಣಕ್ಕಾಗಿ ವಿಲ್ಮಾ ರುಡಾಲ್ಫ್ ಅವರಿಗೆ ಪೋಲಿಯೋ ಅಟ್ಯಾಕ್ ಆದರೂ ಕೂಡ ಅದ್ರ ಬಗ್ಗೆ ಅವರು ಒಂದು ದಿನವೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ವಿಚಾರ ಮಾಡಲಿಲ್ಲ. ಸೊ ವಿದ್ಯಾರ್ಥಿಗಳೇ, ನಾವು ಏನು ಮಾಡಬೇಕಪ್ಪ ಅಂದರೆ, ನಮ್ಮ ಗುರಿಗಳ ಮೇಲೆ ನಮಗೆ ಗಮನ ಇರಬೇಕು. ನಾವು ಯಾರೂ ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಲ್ಲ ಅಂಥೇಳಿ ಇಲ್ಲಿ ಇವರನ್ನು ನೋಡಿದ್ಮೇಲೆ ನಮಗೇನಾಗುತ್ತೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಆಕೆಯ ಶಾಲಾ ಅವಧಿಯಲ್ಲಿ ಬಾಸ್ಕೆಟ್ಬಾಲ್ ಆಡಲಿಕ್ಕೆ ಶುರು ಮಾಡಿದರು. ಶಿ ವಾಸ್ ಆಲ್ವೇಸ್ ಚಿಯರ್ಫುಲ್ ಆ್ಯಂಡ್ ಆ್ಯಕ್ಟಿವ್. ವಿಲ್ಮಾ ರುಡಾಲ್ಫ್ ಅವರು ಯಾವಾಗಲೂ ಕೂಡ ಆನಂದವಾಗಿ, ಸಂತೋಷವಾಗಿ, ಚಟುವಟಿಕೆಯಿಂದ ಇರುವಂಥ ವ್ಯಕ್ತಿ. ಆ್ಯಂಡ್ ವಾಸ್ ಫುಲ್ ಆಫ್ ಹೋಪ್ ದ್ಯಾಟ್ ಶಿ ವುಡ್ ಒನ್ ಡೇ ಬಿ ಗ್ರೇಟ್ ಪ್ಲೇಯರ್. ಆಕೆಯಲ್ಲಿ ಎಂಥ ಮನೋಭಾವನೆ ಇತ್ತಂದರೆ ವಿದ್ಯಾರ್ಥಿಗಳೇ, ನಾನು ಒಂದಲ್ಲ ಒಂದು ದಿನ ಅದ್ಭುತವಾದಂಥ ಆಟಗಾರ ಹಾಕಿನಿ ಅನ್ನುವಂಥ ಆಶಾ ಮನೋಭಾವನೆ ಅವರಲ್ಲಿ ಅಗಾಧವಾಗಿರೋದರಿಂದ ಅವರಿಗೆ ಯಾವುದೂ ಕಾಯಿಲೆ ಬರಲೇ ಇಲ್ಲ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ನಾನು ಅಂತೇಳಿ ಅನ್ಕೋಲೇ ಇಲ್ಲ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಅವರು ಪ್ರಸಿದ್ಧ ಕ್ರೀಡಾಪಟುಗಳಾಗಿ ಹೊರಹೊಮ್ಮುತ್ತಾರೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ವಿದ್ಯಾರ್ಥಿಗಳೇ. ಎ ಟ್ರೈನರ್ ಆಫ್ ಅಥ್ಲೆಟ್ಸ್ ಹ್ಯಾಪನ್ ಟು ಮೀಟ್ ಒನ್ ಡೇ. ಒಂದು ದಿನ ವಿಲ್ಮಾ ರುಡಾಲ್ಫ್ ಅವ್ರನ್ನ ಆಕೆಯ ತರಬೇತುದಾರರು ಏನು ಮಾಡ್ತಾರೆ, ಭೇಟಿಯಾಗ್ತಾರೆ ವಿದ್ಯಾರ್ಥಿಗಳೇ. ಹಿ ಸಾ ದ್ಯಾಟ್ ಶಿ ವಾಸ್ ಎ ಟ್ಯಾಲೆಂಟೆಡ್ ಗರ್ಲ್ ಆ್ಯಂಡ್ ಕುಡ್ ಬಿಕಮ್ ಎ ಸ್ಪ್ರಿಂಟರ್. ಸೊ ಆ ತರಬೇತುದಾರರು ವಿಲ್ಮಾ ರುಡಾಲ್ಫ್ ಅವರನ್ನು ನೋಡಿ ಹೇಳ್ತಾರೆ, ಶಿ ಈಸ್ ಎ ಟ್ಯಾಲೆಂಟೆಡ್ ಗರ್ಲ್, ಶಿ ಬಿಕಮ್ ಎ ಸ್ಪ್ರಿಂಟರ್. ಸೊ ಈ ಹುಡುಗಿಯಲ್ಲಿ, ವಿಲ್ಮಾ ರುಡಾಲ್ಫರಲ್ಲಿ ಒಳ್ಳೆಯ ಚತುರತೆ ಇದೆ, ಪ್ರತಿಭಾನ್ವಿತವಾದಂಥ ಈ ಹುಡುಗಿ ಮುಂದೆ ಒಂದಲ್ಲ ಒಂದು ದಿನ ವೇಗವಾಗಿ ಓಡುವಂಥ ಹುಡುಗಿಯಾಗಿ ಹೆಸರನ್ನು ಗಳಿಸ್ತಾಳೆ ಅನ್ನುವಂಥ ಮನೋಭಾವನೆಯನ್ನು, ಆಶಾ ಮನೋಭಾವನೆ ಕೂಡ ಆ ತರಬೇತುದಾರ ವ್ಯಕ್ತಪಡಿಸ್ತಾರೆ ವಿದ್ಯಾರ್ಥಿಗಳೇ.
ಶಿ ಟುಕ್ ರೆಗ್ಯುಲರ್ ಲೆಸನ್ಸ್ ಫ್ರಮ್ ದಿಸ್ ಕೋಚ್. ವಿಲ್ಮಾ ರುಡಾಲ್ಫ್ ಅವರು ಪ್ರತಿದಿನ ಏನು ಮಾಡ್ತಾರೆ, ಆ ತರಬೇತುದಾರರಿಂದ ತಮ್ಮ ಪಾಠವನ್ನು ಅವರ ಅಭ್ಯಾಸ ಮಾಡ್ತಾರೆ, ತರಬೇತಿಯನ್ನು ಪಡ್ಕೊತಾರೆ ವಿದ್ಯಾರ್ಥಿಗಳೇ. ವಿಚ್ ಹೆಲ್ಪ್ಡ್ ಅವರ್ ಜಾಯ್ ದ ಅಮೇರಿಕನ್ ಒಲಿಂಪಿಕ್ಸ್ ಟೀಮ್ ದಟ್ ವೆಂಟ್ ಟು ಮೆಲ್ಬರ್ನ್. ಸೊ ಈ ನಿರಂತರವಾಗಿ ತರಬೇತಿ ಪಡ್ಕೊಂಡಿದ್ದ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ, ಅದು ಅಮೇರಿಕ ಒಲಿಂಪಿಕ್ ಹೋಗಲಿಕ್ಕೆ ಅದು ಸಹಾಯ ಆಗುತ್ತೆ. ಸೊ ಮೆಲ್ಬರ್ನ್, ಇವೆಂಟ್ ಟು ಮೆಲ್ಬರ್ನ್, ಇವೆಂಟ್ ಟು ಮೆಲ್ಬೋರ್ನ್, ಅಮೇರಿಕಾದಲ್ಲಿ ನಡೆಯುವಂಥ ಒಂದು ಒಲಿಂಪಿಕ್ಸ್ ಗೇಮ್ ಅದೆಲ್ಲಪ್ಪ ಅಂದರೆ ಮೆಲ್ಬೋರ್ನಲ್ಲಿ ನಡೆಯುತ್ತೆ. ಸೊ ಅಲ್ಲಿಗೆ ಒಲಿಂಪಿಕ್ಸ್ ನಡೀಲಿಕ್ಕೆ ಹೋಗಲಿಕ್ಕೆ ಅವರು ನಿರಂತರವಾಗಿ ಮಾಡಲು ತರಬೇತಿಯನ್ನು ಪಡ್ಕೊಂಡಿದ್ದು ಕೂಡ ಸಾರ್ಥಕ ಆಯಿತು. ಎಟ್ ದ ನೆಕ್ಸ್ಟ್ ಒಲಿಂಪಿಕ್ಸ್ ಇನ್ ರೋಮ್ನಲ್ಲಿ ಕೂಡ ಅಲ್ಲಿ ಒಲಿಂಪಿಕ್ಸ್ ನಡೀತದೆ. ಶಿ ಬಿಕೇಮ್ ಎ ಸೂಪರ್ ಸ್ಟಾರ್ ಆ್ಯಂಡ್ ಓನ್ ದ 3 ಗೋಲ್ಡ್ ಮೆಡಲ್ಸ್. ಮೆಲ್ಬೋರ್ನಲ್ಲಿ ನಡೆದಂಥ ಒಲಿಂಪಿಕ್ಸ್ ಗೇಮು ಮತ್ತು ರೋಮ್ನಲ್ಲಿ ನಡೆದಂಥ ಒಲಿಂಪಿಕ್ಸ್ ಗೇಮಲ್ಲಿ ಕೂಡ ಟೋಟಲಿ 3 ಚಿನ್ನದ ಪದಕಗಳನ್ನು ವಿಲ್ಮಾ ರುಡಾಲ್ಫ್ ಅವರು ಗೆಲ್ತಾರೆ. ಶಿ ಬಿಕಮ್ ಎ ಸೂಪರ್ ಸ್ಟಾರ್ ಆ್ಯಂಡ್ ಓನ್ ದ 3 ಗೋಲ್ಡ್ ಮೆಡಲ್ಸ್. ಮುಂದೆ ಏನಾಯಿತು, ಸೂಪರ್ ಸ್ಟಾರೇ ಹೊರಹೊಮ್ತಾರೆ, 3 ಚಿನ್ನದ ಪದಕವನ್ನು ಗೆಲ್ತಾರೆ. ಅದ್ರ ಜೊತೆಗೆ ಅವ್ರು ಏನು ಮಾಡಿ ನಗತಾ ಹೇಳ್ತಾರೆ, ಐ ರನ್ ಫಾಸ್ಟ್ ಬಿಕಾಸ್ ಮೈನ್ ಈಸ್ ಎ ಲಾರ್ಜ್ ಫ್ಯಾಮಿಲಿ. ನಾನು ಇಷ್ಟು ವೇಗವಾಗಿ ಓಡಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ನನ್ನ ಕುಟುಂಬ, ನನ್ನ ಲಾರ್ಜ್ ನಿಗ್ರೋ ಫ್ಯಾಮಿಲಿ ಕೂಡ ನಾನು ಇಷ್ಟು ಬೇಗ ಓಡಾಡಲಿಕ್ಕೆ ಕಾರಣ. ಯಾಕಂದರೆ ನಾನು ಅವಾಗ ಪೋಲಿಯೋ ಕಾಯಿಲೆಗೆ ತುತ್ತಾದಾಗ ನನ್ನನ್ನು ಅವರು ಆರೈಕೆ ಮಾಡಿದ ಕಾರಣಕ್ಕಾಗಿ ನಾನು ಇಷ್ಟು ವೇಗವಾಗಿ ಓಡಲಿಕ್ಕೆ ಸಾಧ್ಯ ಅಂತೇಳಿ ಅವ್ರು ಹೇಳ್ತಾರೆ. ಆ್ಯಂಡ್ ಐ ನೀಡ್ ಟು ಗೆಟ್ ಟು ದ ಡೈನಿಂಗ್ ಟೇಬಲ್. ನಾನು ಏನು ಮಾಡ್ತೀನಿ, ಫಸ್ಟ್ ನನಗೆ ಊಟದ ಟೇಬಲನ್ನು ತಗೋಬೇಕು ಅಂತಂದೇಳಿ ಅವ್ರು ಏನು ಮಾಡ್ತಾರೆ, ಆಸೆ ಪಡ್ತಾರೆ. ಯಾಕಂದರೆ ಅವರು ನಿಗ್ರೋ ಫ್ಯಾಮಿಲಿ ಏನಾಗುತ್ತೆ, ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಅವರ ಕುಟುಂಬದ ಸದಸ್ಯರು ಜಾಸ್ತಿ ಇರೋದರಿಂದ ಆ ಟೇಬಲನ್ನು ತಗೋಬೇಕು ಅನ್ನುವಂಥ ಆಸೆ ಅವರಲ್ಲಿರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಅನದರ್ ಚಾಂಪಿಯನ್ ಈಸ್ ನೇಮ್ ಈಸ್ ರೆಫರ್ ಜಾನ್ಸನ್. ಇವರು ಕೂಡ ಬಹಳ ಕಷ್ಟಪಟ್ಟು, ಬಹಳ ನೋವಿನಿಂದ ಬಳಲಿ, ಶ್ರಮಪಟ್ಟು ಹಗಲು ರಾತ್ರಿ ಎನ್ನದೇ ತಮ್ಮ ಕೆಲಸ ಮಾಡಿ, ತಮ್ಮ ಪ್ರಯತ್ನವನ್ನು ಹಾಕಿ ಸಾಧನೆ ಮಾಡಿದವರು ಕೂಡ ಯಾರಪ್ಪ ಅಂದರೆ ರೆಫರ್ ಜಾನ್ಸನ್. Another champion who suffered a lot as a boy was ರೆಫರ್ ಜಾನ್ಸನ್. ಸೊ ಇವರು ಕೂಡ ಹುಡುಗನಾಗಿದ್ದಾಗ ಭಾಳ ನೋವನ್ನು ಅನುಭವಿಸಿದಂಥ ವ್ಯಕ್ತಿ ಕೂಡ ಯಾರಪ್ಪ ಅದರಲ್ಲಿ ರೆಫರ್ ಜಾನ್ಸನ್. ವೆನ್ ಈ ವಾಸ್ ಓನ್ಲಿ 12, ಇವರಿಗೆ 12 ವರ್ಷ ವಯಸ್ಸಿದ್ದಾಗ, ಇವರು 12 ವರ್ಷದವರಿದ್ದಾಗ, ಈಸ್ ಲೆಫ್ಟ್ ಲೆಗ್ ವಾಸ್ ಬ್ಯಾಡ್ಲಿ ಕ್ರಶ್ಡ್ ಇನ್ ಎ ಮಷೀನ್. ಇವರ ಎಡಗಾಲು ಏನಾಗುತ್ತೆ, ಮಷೀನ್ನಲ್ಲಿ ಕಟ್ ಆಗಿಬಿಡುತ್ತೆ. ದುರಂತಮಯ ಏನಪ್ಪ ಅಂದರೆ ವಿದ್ಯಾರ್ಥಿಗಳೇ, ಇವರು ಮಷೀನಿಗೆ ಸಿಕ್ಕೊಂಡು ಇವರ ಎಡಗಾಲು ಏನಾಗ್ಬಿಡುತ್ತೆ, ಕಟ್ಟಾಗಿಬಿಡ್ತೀವಿ ವಿದ್ಯಾರ್ಥಿಗಳೇ. ದ ಫ್ರಂಟ್ ಆಫ್ ಒನ್ ಆಫ್ ದಿ ಟಾಯ್ಸ್ ವಾಸ್ ಹ್ಯಾಂಗಿಂಗ್. ಅವರ ಎಡಗಾಲಿನ ಒಂದು ಬೆರಳು ಏನು ಮಾಡುತ್ತೆ, ಹಲಗಾಡಕತ್ಬಿಡುತ್ತೆ. ಔಟ್ ಆ್ಯಸ್ ದೋ ಇಟ್ ವುಡ್ ಫಾಲ್ ಆಫ್. ದ ಸರ್ಜನ್ ಹೂ ಟ್ರೀಟೆಡ್ ಹಿಮ್ ಫಿಯರ್ಡ್ ದಟ್ ದ ಎಂಟೈರ್ ಲೆಗ್ ಮೈಟ್ ಹ್ಯಾವ್ ಟು ಬಿ ಕಟ್ ಆಫ್. ಆ ಡಾಕ್ಟ್ರ್ ಏನು ಮಾಡ್ತಾರೆ ಗೊತ್ತಾ, ಅವನನ್ನು ನೋಡುವಂಥ ಆ ಸರ್ಜನ್ ಡಾಕ್ಟ್ರ್ ಅವ್ರಿಗೆ ಏನು ಮಾಡ್ತಾರೆ ಅಂದರೆ, ನಾವು ಸಂಪೂರ್ಣವಾಗಿ ಈ ಕಾಲನ್ನು ತೆಗಿಲೇಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳ್ಬಿಡ್ತಾರೆ. ರೆಫರ್ ವಾಸ್ ವೆರಿ ಮಚ್ ಅಪ್ಸೆಟ್. ರೆಫರ್ ಜಾನ್ಸನ್ ಏನು ಮಾಡ್ತಾರೆ, ಬಹಳ ನೋವಾಗ್ಬಿಡ್ತಾರೆ ಅವರಿಗೆ, ತುಂಬ ನೋವನ್ನು ವ್ಯಕ್ತಪಡಿಸ್ತಾರೆ. ರೆಫರ್ ವಾಸ್ ವೆರಿ ಮಚ್ ಅಪ್ಸೆಟ್, ಬಹಳ ದುಃಖ ಆಗಿಬಿಡ್ತಾರೆ ಅವರಿಗೆ, ಭಾಳ ಅಪ್ಸೆಟ್ ಆಗಿಬಿಡ್ತಾರೆ. ಆಲ್ ದ ಟೈಮ್ ಈ ವಾಸ್ ಇನ್ ಬೆಡ್. ಅವ್ರು ಏನು ಮಾಡ್ತಾರೆ, ತಮ್ಮ ಸಮಯವನ್ನು ಜಾಸ್ತಿ ಅವ್ರು ಬೆಡ್ನಲ್ಲೇ ಕಳೀತಾರೆ. ಸೊ ಆ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ ಗೊತ್ತಾ ವಿದ್ಯಾರ್ಥಿಗಳೇ, ಈ ಪ್ರೇಡ್ ಟು ಗಾಡ್ ಫಾರ್ ಈಸ್ ಮರ್ಸಿ. ಓ ದೇವರೇ, ನನ್ನನ್ನು ಒಂದು ಸ್ವಲ್ಪ ಕಣ್ಣು ತೆಗೆದು ನೋಡು, ನನ್ನ ಬಗ್ಗೆ ಸ್ವಲ್ಪ ಕರುಣೆ ತೋರಿಸು, ನಾನು ಕೂಡ ಕೆಲವೊಂದು ಆಶೆ ಆಕಾಂಕ್ಷೆಗಳು ನನ್ನಲ್ಲಿ ಇದ್ದಾವೆ, ನನ್ನನ್ನು ಬೇಗ ಗುಣಮುಖನಾಗಿ ಮಾಡು ಅಂತಂದೇಳಿ ಪ್ರತಿದಿನ ಅವ್ರು ಏನು ಮಾಡ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಈ ಗ್ರೀವ್ ಬೆಟರ್ ಡೇ ಬೈ ಡೇ. ರೆಫರ್ ಜಾನ್ಸನ್ ಏನು ಮಾಡ್ತಾರೆ, ದಿನದಿಂದ ದಿನಕ್ಕೆ ಏನು ಮಾಡ್ತಾರೆ, ಚೇತರಿಸ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಸರ್ಜನ್ ಕುಡ್ ಫೈನಲಿ ಸೇವ್ ಹಿಸ್ ಲೆಗ್. ಸರ್ಜನ್ ಏನು ಮಾಡ್ತಾರೆ, ಅವರ ಕಾಲನ್ನು ಅವ್ರು ಏನು ಮಾಡ್ತಾರೆ, ಉಳಿಸ್ತಾರೆ. ಬಟ್ ಇಟ್ ಡಿಡ್ ನಾಟ್ ಹೀಲ್ ಕಂಪ್ಲೀಟ್ಲಿ. ಅವ್ರು ಏನು ಮಾಡಿದ್ರೆ, ಸಂಪೂರ್ಣವಾಗಿ ಅವ್ರ ಕಾಲನ್ನು ಉಳಿಸೋಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗೆ ಅವ್ರ ಕಾಲನ್ನು ಅವ್ರು ಏನು ಮಾಡ್ತಾರೆ, ಗುಣಪಡಿಸ್ತಾರೆ ವಿದ್ಯಾರ್ಥಿಗಳೇ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ಯಾರಾಗ್ರಾಫ್. ರೆಫರ್ಸ್ ಇಂಟ್ರೆಸ್ಟ್ ಇನ್ ಸ್ಪೋರ್ಟ್ಸ್ ವಾಸ್ so strong that he did not worry about his weak leg. ರೆಫರ್ ಜಾನ್ಸನ್ ಅವರಿಗೆ
ಆಟಗಳಲ್ಲಿ ಜಾಸ್ತಿ ಆಸಕ್ತಿ ಇರುವುದರಿಂದ ತಮ್ಮ ಎಡಗಾಲು ನನಗೆ ವೀಕ್ ಐತೆ ಅಂತಂದೇಳಿ ಯಾವತ್ತೂ ಕೂಡ ಅಂದ್ಕೊಳ್ಳಿಲ್ಲ ಅವರು. ಡೋಂಟ್ ಥಿಂಕ್ ಅಬೌಟ್ ಈಸ್ ಲೆಫ್ಟ್ ವೀಕ್ ಲೆಗ್, ವಾಸ್ ಓನ್ಲಿ ಥಿಂಕ್ ಅಬೌಟ್ ಈಸ್ ಇಂಟ್ರೆಸ್ಟ್ ಆಫ್ ಗೇಮ್. ಯಾವತ್ತೂ ಕೂಡ ಅವ್ರು ಏನು ಮಾಡ್ತಾಯಿದ್ರು, ತಮ್ಮ ಆಸಕ್ತಿ ಆಟದ ಮೇಲೆ ಇರುವುದರಿಂದ ಅದ್ರ ಬಗ್ಗೆ ಮಾತ್ರ ಅವ್ರು ಏನು ಮಾಡ್ತಾಯಿದ್ರು, ಗಮನವನ್ನು ಹರಿಸ್ತಾಯಿದ್ರು. ಯಾವತ್ತೂ ಕೂಡ ಅವರು ನಂದು ಎಡಗಾಲು ವೀಕ್ ಇದೆ ಅಂತಂದೇಳಿ ಯಾವತ್ತೂ ಕೂಡ ಅವರು ವಿಚಾರ ಮಾಡಲಿಲ್ಲ. ಹಿ ಡಿಡ್ ನಾಟ್ ವರಿ ಅಬೌಟ್ ಈಸ್ ವೀಕ್ ಲೆಗ್, ಅದ್ರ ಬಗ್ಗೆ ವಿಚಾರ ಮಾಡಲೇ ಇಲ್ಲ. ಆಫನ್ ಆ್ಯಡ್ ಡಿಫಿಕಲ್ಟಿ ಇನ್ ವಿಯರಿಂಗ್ ಸ್ಪೈಕ್ ಶೂಸ್, ಅವ್ರು ಏನು ಮಾಡ್ತಾಯಿದ್ರು, ಆಫನ್ ಅದ್ರ ಬದಲಿಗೆ ಏನು ಮಾಡ್ತಾಯಿದ್ರು, ಸ್ಪೈಕ್ ಶೂಸನ್ನು ಅವ್ರು ಏನು ಮಾಡ್ತಾಯಿದ್ರು, ಯೂಸ್ ಮಾಡ್ತಾಯಿದ್ರು, ಧರಿಸ್ತಾಯಿದ್ರು. ಯಾಕಂದರೆ ಮೊಣಚಾದಂಥ ಬೂಟುಗಳನ್ನು ಅವ್ರು ಏನು ಮಾಡ್ತಾಯಿದ್ರು, ಅದ್ರ ಬದಲಿಗೆ ಉಪಯೋಗ ಮಾಡ್ತಾಯಿದ್ರು, ಧರಿಸ್ತಾಯಿದ್ರು. ಬಟ್ ದಿಸ್ ಡಿಡ್ ನಾಟ್ ಸ್ಟಾಪ್ ಹಿಮ್ ಫ್ರಮ್ ಹ್ಯಾವಿಂಗ್ ರೆಗ್ಯುಲರ್ ಪ್ರಾಕ್ಟೀಸ್. ಅಷ್ಟಾದರೂ ಕೂಡ ಅವ್ರು ಏನು ಮಾಡ್ತಾಯಿದ್ರು, ತಮ್ಮ ದಿನನಿತ್ಯವಾದಂಥ ಪ್ರಾಕ್ಟೀಸನ್ನು ನಿಲ್ಲಿಸ್ತಾ ಇರಲಿಲ್ಲ. ರೆಗ್ಯುಲರ್ ಆಗಿ ಏನು ಮಾಡ್ತಾಯಿದ್ರು, ಪ್ರಯತ್ನ ಮಾಡ್ತಾಯಿದ್ರು. ಈ ವರ್ಕ್ಡ್ ಹಾರ್ಡ್ ಡೇ ಆ್ಯಂಡ್ ನೈಟ್ ಆ್ಯಂಡ್ ವಾಸ್ ಫೈನಲಿ ಸೆಲೆಕ್ಟೆಡ್ ಫಾರ್ ಒಲಿಂಪಿಕ್ಸ್. ರೆಫರ್ ಜಾನ್ಸನ್ ಅವರು ಹಗಲು ರಾತ್ರಿ ಅನ್ನೋದೇ ಕಷ್ಟಪಟ್ಟು ಪ್ರಯತ್ನಪಟ್ಟು ವರ್ಕ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಕೊನೆಗೆ ಅವ್ರು ಏನು ಮಾಡ್ತಾರೆ ಗೊತ್ತಾ ವಿದ್ಯಾರ್ಥಿಗಳೇ, ಒಲಿಂಪಿಕ್ಸ್ ಗೇಮ್ಗೆ ಅವ್ರು ಏನು ಮಾಡ್ತಾರೆ, ಸೆಲೆಕ್ಟ್ ಆಗ್ತಾರೆ. ಈ ಟುಕ್ ಪಾರ್ಟ್ ಇನ್ ದ ಡೆಕತ್ಲಾನ್ ಆ್ಯಂಡ್ ಓನ್ ದ ಫಸ್ಟ್ ಪ್ಲೇಸ್. ಡೆಕತ್ಲಾನಲ್ಲಿ ಇವ್ರು ಏನು ಮಾಡ್ತಾರೆ, ಅದ್ರಾಗ ಭಾಗವಹಿಸಿ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಫಸ್ಟ್ ಪ್ಲೇಸನ್ನು ತೊಗೊತಾರೆ ವಿದ್ಯಾರ್ಥಿಗಳಿಗೆ. ಇ ವಾಸ್ ಕಾಲ್ಡ್ ದಿ ಗ್ರೇಟೆಸ್ಟ್ ಆಲ್ರೌಂಡರ್ ಅಥ್ಲೆಟ್ ಇನ್ ದ ವರ್ಲ್ಡ್. ಅವ್ರು ಏನು ಮಾಡ್ತಾರೆ, ಇಡೀ ಪ್ರಪಂಚದಲ್ಲಿ ಅದ್ಭುತವಾದಂಥ ಆಲ್ರೌಂಡರ್ ಆಗಿ ಹೊರಹೊಮ್ಮುತ್ತಾರೆ ವಿದ್ಯಾರ್ಥಿಗಳು. ಯಾರಪ್ಪ ಅಂದರೆ ಇಲ್ಲಿ ರೆಫರ್ ಜಾನ್ಸನ್, ಹೂ ಲಾಸ್ಟ್ ಈಸ್ ಲೆಫ್ಟ್ ಲೆಗ್ ವೆನ್ ಇ ವಾಸ್ 12 year old ಬಾಯ್. 12 ವರ್ಷ ಇದ್ದಾಗ ಈತ ಎಡಗಾಲನ್ನು ಕಳ್ಕೊಂಡಂಥ ವ್ಯಕ್ತಿ ಒಂದು ದಿನ ಏನಾಗ್ತಾನೆ, ಹಗಲು ರಾತ್ರಿ ಕಷ್ಟಪಟ್ಟು ತನ್ನ ನಿರಂತರ ಪ್ರಯತ್ನದಿಂದ ಏನು ಮಾಡ್ತಾರೆ, ಕೆಲಸ ಮಾಡಿ ವರ್ಕ್ ಮಾಡಿ ಓಟವನ್ನು ಓಡ್ತಾ ಏನು ಮಾಡಿದ್ವಿ, ಕೊನೆಗೆ ಒಲಿಂಪಿಕ್ಸ್ಗೆ ಆಯ್ಕೆಯಾಗಿ ಈ ಟುಕ್ ಪಾರ್ಟ್ ಇನ್ ದ ಡೆಕತ್ಲಾನಲ್ಲಿ ಕೂಡ ಇವರು ಸ್ಥಳವನ್ನು ಪಡ್ಕೊಂಡು ಅಲ್ಲಿ ಫಸ್ಟ್ ಪ್ಲೇಸನ್ನು ಕೂಡ ಪಡ್ಕೊತಾರೆ. ಇ ವಾಸ್ ಕಾಲ್ಡ್ ದ ಗ್ರೇಟೆಸ್ಟ್ ಆಲ್ರೌಂಡರ್ ಅಥ್ಲೆಟ್ ಇನ್ ದ ವರ್ಲ್ಡ್. ಅವ್ರು ಏನಂತ ಕರೀತಾರೆ, ಪ್ರಪಂಚದ ಒಬ್ಬ ಅದ್ಭುತವಾದಂಥ ಆಲ್ರೌಂಡರ್ ಆಟಗಾರ ಅಂತಂದೇಳಿ ಆ ವರ್ಷ ಅವ್ರು ಕರೆಸ್ಕೊತಾರೆ ವಿದ್ಯಾರ್ಥಿಗಳೇ. ದಿಸ್ ಈಸ್ ದ ಸ್ಟೋರಿ ಅಬೌಟ್ ಬೋತ್ ಫೇಮಸ್ ಒಲಿಂಪಿಕ್ ಅಥ್ಲೆಟ್ಸ್. ಫಸ್ಟ್ ಒನ್ ವಿಲ್ಮಾ ರುಡಾಲ್ಫ್ ಆ್ಯಂಡ್ ರೆಫರ್ ಜಾನ್ಸನ್ ವಿದ್ಯಾರ್ಥಿಗಳೇ. ಬೋತ್ ದಿ ಚಾಂಪಿಯನ್ಸ್ ಹ್ಯಾಡ್ ಎ ಡ್ರೀಮ್. ಇಬ್ಬರು ಚಾಂಪಿಯನ್ಸು ತಮ್ಮದೇ ಅಂತ ಕನಸನ್ನು ಹೊಂದಿದ್ರು. ದೇ ಸೆಟ್ ದೆಮ್ಸೆಲ್ವ್ಸ್ ಎ ಗೋಲ್ ಟು ಅಚೀವ್ ದ ಡ್ರೀಮ್. ತಾವು ಹಾಕ್ಕೊಂಡಂಥ ಕನಸನ್ನು ನನಸು ಮಾಡಿಕೊಂಡಂಥ ಇಬ್ಬರು ಚಾಂಪಿಯನ್ಸ್ ಕಥೆಯನ್ನು ನಾವು ಓದಿದ್ವಿ ವಿದ್ಯಾರ್ಥಿಗಳೇ. ಸೊ ದೇ ವರ್ಕ್ಡ್ ವಿತ್ ವಿಲ್ ಟು ರೀಚ್ ದಿಸ್ ಗೋಲ್. ಮನಸ್ಪೂರ್ವಕವಾಗಿ ಕೆಲಸ ಮಾಡಿದರು. ಮನಸ್ಸಿದ್ದರೆ ಮಾರ್ಗ ಅನ್ನುವಂಥದ್ದನ್ನು ಅವರು ತೋರಿಸ್ಕೊಟ್ರು. ಮನಸ್ಸು ಯಾವುದೂ ಕೂಡ ಅಸಾಧ್ಯ ಅಲ್ಲ ಅನ್ನುವುದನ್ನು ಈ ಇಬ್ಬರು ಚಾಂಪಿಯನ್ಸ್ ನಮಗೆ ಇಲ್ಲಿ ತೋರಿಸ್ಕೊಟ್ಟಿದ್ದೆ ವಿದ್ಯಾರ್ಥಿಗಳೇ. ದೇ ಡ್ರೀಮ್ಸ್ ಕಮ್ ಟ್ರೂ. ಅವರ ಕನಸು ನನಸಾಯಿತು. ಆ್ಯಂಡ್ ದೇ ಬಿಕಮ್ ವರ್ಲ್ಡ್ ಫೇಮಸ್ ಅಥ್ಲೆಟ್ಸ್. ಅವರು ಮುಂದೆ ಒಂದು ದಿನ ಪ್ರಪಂಚದ ಅದ್ಭುತವಾದಂಥ ಕ್ರೀಡಾಪಟುಗಳಾಗಿ ಹೊರಹೊಮ್ಮುತ್ತಾರೆ. ಅವ್ರು ಯಾರಪ್ಪ ಅಂದರೆ ಇಲ್ಲಿ ವಿಲ್ಮಾ ರುಡಾಲ್ಫೋ ಆ್ಯಂಡ್ ರೆಫರ್ ಜಾನ್ಸನ್. ಇಬ್ಬರೂ ಕೂಡ ಬಹಳ ಹೋರಾಟ ಮಾಡ್ತಾ ಹುಟ್ಟಿ ತಮ್ಮ ಬದುಕನ್ನು ಹಸನಾಗಿಸಿಕೊಂಡವರು. ತಮ್ಮ ಸಾಧನೆ ಕನಸನ್ನು ನನಸು ಮಾಡಿಕೊಂಡಂಥ ಜೀವನ ಚರಿತ್ರೆ ನಾವು ಓದಿದ್ದೇವೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.